ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಬನ್ನಿ. ಪ್ರಿಯ ದೇವಜನರೇ, ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೀರ್ತನೆ ಗ್ರಂಥ 23ನೇ ಅಧ್ಯಾಯದಲ್ಲಿ ನಾವು ಕಳೆದ ದಿನದಲ್ಲಿ 2 ವಚನದಲ್ಲಿ 4 ವಿಧವಾದಂಥ ಆಶೀರ್ವಾದಗಳನ್ನ ನಾವು ನೋಡಿದ್ವಿ. ಅದೇ ಸಮಯದಲ್ಲಿ ಇವತ್ತು ಕೂಡ 2 ವಚನದಲ್ಲಿ ಇರತಕ್ಕಂಥ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಳೋಣ. ಕೀರ್ತನೆ ಗ್ರಂಥ 23ನೇ ಅಧ್ಯಾಯ 3-4 ವಚನಗಳನ್ನ ನಾವು ನೋಡಿದರೆ, ಪ್ರಿಯರೇ, ದಾವೀದನು ಕುರಿಗಳನ್ನ ಮೇಯಿಸಿಕೊಂಡು ಅಡಿವೆಯಲ್ಲಿ ಇರುವಂಥ ಸಮಯದಲ್ಲಿ ಆತನಿಗೆ ದೇವರಿಂದ ಆಶೀರ್ವಾದ ಒದಗಿದಂಥ ವಿಧಾನವನ್ನು ನೆನೆಸಿಕೊಂಡು, ದೇವರು ಯಾವ ರೀತಿಯಲ್ಲಿ ಆತನನ್ನು ಕಾಪಾಡಿದ, ಯಾವ ರೀತಿಯಲ್ಲಿ ಆತನಿಗೆ ಬಂದಂಥ ಗಂಡಾಂತರದಿಂದ ತಪ್ಪಿಸಿದ. ಯಾಕಂದರೆ ಪ್ರಿಯ ದೇವಜನರೇ, ಅಡವಿಯಲ್ಲಿ ಅಂದರೆ ಕಾಡಿನ ಪ್ರದೇಶದಲ್ಲಿ ಈತನು ಕುರಿ ಮೇಯಿಸ್ಕೊಂಡಿರುವಂಥ ಸಮಯದಲ್ಲಿ ಅನೇಕ ಪ್ರಾಣಿಗಳು, ಅಪಾಯಕಾರಿಯಾದಂಥ ಪ್ರಾಣಿಗಳು ಈತನಿಗೆ ಎದುರಾಗ್ತಿದ್ದಾವೆ. ಚಿರತೆ ಇರ್ಬೋದು, ಕರಡಿ ಇರ್ಬೋದು, ಹುಲಿ, ಸಿಂಹ, ಇನ್ನು ಕೆಲವು ವಿಷಪೂರಿತವಾದಂಥ ಪ್ರಾಣಿಗಳು ದಾವೀದನಿಗೆ ಮತ್ತು ದಾವೀದನ ಕುರಿಗಳಿಗೆ ವಿರೋಧವಾಗಿ ಬರುವಂಥ ಸಮಯದಲ್ಲಿ ಆತನು ದೇವರನ್ನು ದೃಷ್ಟಿಸ್ತಾನೆ. ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರು ಆತನಿಗೆ ಅಲ್ಲಿ ಸಹಾಯಕರಿಲ್ಲ ಎಂಬುದಾಗಿ ಪರಿಪೂರ್ಣ ಆತನು ತಿಳ್ಕೊಂಡು, ಮನುಷ್ಯರ ಸಹಾಯ ಕ್ಷಣಿಕ, ಆದರೆ ದೇವರ ಸಹಾಯ ಅದು ಶಾಶ್ವತ ಎಂಬುದಾಗಿ ಆತನು ಪರಿಪೂರ್ಣವಾಗಿ ತಿಳಿದುಕೊಂಡು, ಅದಕ್ಕೆ ಆತನನ್ನು ಸಂಪೂರ್ಣವಾಗಿ ತನ್ನ ಸ್ವಂತ ಅಂದರೆ ಪ್ರಾಣವಾಗಿ ದೇವರನ್ನ ಆತನ ಅಂಗೀಕಾರ ಮಾಡ್ತಾನೆ. ಪ್ರಿಯರೇ, ಅದರಿಂದಲೇ ಇಲ್ಲಿ 3 ಮತ್ತು 4ನೇ ವಚನದಲ್ಲಿ ಹೇಳ್ತದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಈ ಒಂದು ವಚನದಲ್ಲಿ 2 ಆಶೀರ್ವಾದಗಳನ್ನ ನಾವು ನೋಡ್ತೀವಿ. ಪ್ರಿಯರೇ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಅಂದರೆ ಹೊಸದು ಮಾಡಿ, ಉಜ್ಜೀವಿಸ ಅಂದರೆ ಹೊಸದಾಗಿ ಇಂದಿನ ಜೀವಿತವನ್ನು ಬಿಟ್ಟು, ಇಂದಿನ ಜೀವಿತದಲ್ಲಿ ಏನೇನೆಲ್ಲ ನಾವು ಜೀವಿತದಲ್ಲಿ ನಡೆದು ಹೋಯ್ತೋ ಅದನ್ನೆಲ್ಲ ನಮ್ಮಿಂದ ಮರೆಸಿ, ನಮ್ಮಿಂದ ಅದನ್ನು ತೆಗೆದು ಮತ್ತೆ ಹೊಸದಾಗಿ ಹೊಸ ಜೀವಿತವನ್ನು ಅಂದರೆ ಉಜ್ಜೀವಿಸುವ ಹಾಗೆ, ಮತ್ತೆ ನಮ್ಮ ಜೀವಿತನ ನಾವು ಚಿಗುರಿಸಿಕೊಳ್ಳುವ ಹಾಗೆ ಮಾಡುವಂಥದ್ದು ಆಗಿದೆ. ಇಲ್ಲ ಪ್ರಿಯರೇ, ಉಜ್ಜೀವಿಸ ಮಾಡುವಂತನಾಗಿದ್ದಾನೆ. ಮತ್ತೆ ಉಜ್ಜೀವಿಸ ಮಾಡಿ ಏನು ಮಾಡ್ತಾನೆ ನೋಡ್ರಿ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹೆಸರಿಗೆ ತಕ್ಕಂತೆ, ಯೇಸು ಎಂಬ ಹೆಸರು, ಯೆಹೋವ ದೇವರೆಂಬ ಹೆಸರು, ಆತನ ಹೆಸರಿಗೆ ತಕ್ಕಂತೆ ನಮ್ಮನ್ನ ನೀತಿ ಮಾರ್ಗದಲ್ಲಿ ನಡೆಸ್ತಾನಂತೆ. ಇಲ್ಲಿ ದಾವೀದನು ಆತನ ತಿಳ್ಕೊಂಡ, ಕರ್ತನ ಹೆಸರಿನಲ್ಲಿ ನಾನು ಜೀವಿಸೋದಾದರೆ ಕರ್ತನು ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ ಎಂಬುದಾಗಿ ತಿಳ್ಕೊಂಡ. ಅದರಿಂದಲೇ ಇವತ್ತು ಪ್ರಿಯ ದೇವಜನರೇ, ಅನೇಕರು ನೀತಿ ಮಾರ್ಗವನ್ನು ಬಿಟ್ಟು ಅನೀತಿಯ ಮಾರ್ಗದಲ್ಲಿ ಜೀವಿಸ್ತಿದ್ದಾರೆ. ಪ್ರಿಯರೇ, ಅನೇಕರ ಜೀವಿತದಲ್ಲಿ ಹೊಸತನ ಇಲ್ಲ, ಇನ್ನೂ ಹಳೆತನದಲ್ಲೇ ಇದ್ದಾರೆ, ಹಳೆ ಜೀವಿತದಲ್ಲೇ ಜೀವಿಸ್ತಿದ್ದಾರೆ, ಹಳೆ ಕೆಸರಿನಲ್ಲೇ ಬಿದ್ದು ಹೊರಲಾಡ್ತಿದ್ದಾರೆ. ಪ್ರಿಯರೇ, ಇವತ್ತು ದೇವರು ನಂಬದೇ ಇರೋರಾಗಲಿ ಎಲ್ಲರೂ ಇವತ್ತು ಅನೇಕರು ದೇವರ ಮಕ್ಕಳಾಗಿ ಜೀವಿಸುತ್ತಾ ಇಲ್ಲದೆ ಅವರು ದೇವರಿಗೆ ವಿರೋಧವಾಗಿ ಜೀವಿಸೋದನ್ನು ನಾವು ನೋಡ್ತೀವಿ. ಪ್ರಿಯ ದೇವಜನರೇ, ಆದರೆ ದೇವರು ಇಲ್ಲಿ ದಾವೀದನಿಗೆ ಈ ರೀತಿಯಲ್ಲಿ ಆಶೀರ್ವಾದ, ದಾವೀದನಿಗೆ ಈ ರೀತಿಯಲ್ಲಿ ಧೈರ್ಯ, ದಾವೀದನಿಗೆ ಆ ರೀತಿಯಲ್ಲಿ ಆತನ ಸಹಾಯಕನಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಿಯರೇ, ಇಲ್ಲಿ 4ನೇ ವಚನ ನಾವು ನೋಡಿದ್ರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನೋಡ್ರಿ, ಗಾಢಂಧಕಾರ ಅಂತಾರೆ. ಇನ್ನು ಅನೇಕರ ಜೀವಿತದಲ್ಲಿ ಯಾವಾಗ ನೋಡು ಭಯಂಕರ ಗೋಳಾಟನೇ ಇರ್ತದೆ, ಸಂತೋಷ ಅನ್ನೋದೇ ಇರಲ್ಲ. ಅದಕ್ಕೆ ಕಾರ್ಗತ್ತಲಿನ ಜೀವಿತ ಅಂತಾರೆ. ಇನ್ನು ಅನೇಕರು ಅವರ ಜೀವಿತ ಸಂಪೂರ್ಣವಾಗಿ ಹದಗೆಟ್ಟಿರುವಾಗ ಸಂತೋಷ ಸಮಾಧಾನ ಕಾಣಿದಾಗ ನನ್ನ ಒಂದು ಜೀವಿತ ಅರಣ್ಯದ ಜೀವಿತ ಎಂದು ಹೇಳ್ತಾರೆ. ಅಂದರೆ ಕಲ್ಲು ಮುಳ್ಳು ಅಲ್ಲ ದಿನ್ನೆ ಎಂಬುದಾಗಿ ಅವರ ಜೀವಿತ ನೋಡ್ತಾರೆ. ಆದರೆ ದೇವರು ವಾಕ್ಯ ಹೇಳ್ತದೆ, ಪ್ರಿಯರೇ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರೇನು. ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾನೆ, ಪ್ರಿಯರೇ,
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ, ಅಂದರೆ ನನ್ನ ಜೀವಿತವೆಂಬ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದರೂ ಕೂಡ ನೀನು ಹತ್ತಿರ ಇರೋದರಿಂದ ಕೇಡಿಗೆ ಹೆದರೆನು. ಇಲ್ಲಿ ದೇವರ ಮೇಲೆ ಅಷ್ಟೊಂದು ನಿಕಟವಾದ ಸಂಬಂಧ, ಪ್ರೀತಿ ಅನ್ನ ಇಟ್ಕೊಂಡಿದ್ದಾನೆ. ಅದರಿಂದಲೇ ನೀನು ಹತ್ತಿರದಿಂದ ನನ್ನ ಕೇಡಿಗೆ ಹೆದರಬೇಕಾಗಿಲ್ಲ. ಯಾಕಂದರೆ ಬರುವಂಥ ಎಲ್ಲ ಕೇಡುಗಳನ್ನ ದೇವರು ತಪ್ಪಿಸ್ತಾನೆ. ದೇವರು ನಮ್ಮ ಮುಂದೆ ಇರ್ಬೇಕಾರೆ, ಅಥವಾ ದೇವರು ನಮ್ಮ ಬಲಗಡಿ ಇರ್ಬೇಕಾರೆ, ಅಥವಾ ದೇವರು ನಮ್ಮ ಪಕ್ಕದಲ್ಲಿ ಇರ್ಬೇಕಾರೆ ನಮಗೆ ಯಾವ ಶಕ್ತಿಯು ಅಥವಾ ಯಾವುದೇ ಪ್ರಾಣಿಗಳು ನಮ್ಮನಿಗೆ ಹಾನಿ ಮಾಡೋದಕ್ಕೆ ಸಾಧ್ಯವಿರಲ್ಲ ಪ್ರಿಯರೇ. ಅದರಿಂದಲೇ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ, ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಹಲ್ಲೆಲೂಯಾ. ಹಾಗೆ ಮುಂದರಿಸಿ ದಾವೀದನು ಹೇಳ್ತಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಇದು ನೋಡ್ರಿ, ಇದು ಬಹಳ ಪ್ರಾಮುಖ್ಯವಾದದ್ದು. ಇದು ಸುಂದರವಾದಂಥ ಒಂದು ಆಶೀರ್ವಾದ, ಅದ್ಭುತವಾದಂಥ ಒಂದು ಆಶೀರ್ವಾದ. ದೇವರ ದೊಣ್ಣೆ, ದೇವರ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಆತನ ವಾಕ್ಯ ಮತ್ತು ಆತನ ಒಂದು ಪವಿತ್ರಾತ್ಮನ ಬಲ ಯಾವಾಗಲೂ ನಮ್ಮನ್ನು ಸಂತೈಸುತ್ತಾ, ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ನಮ್ಮನ್ನು ಧೈರ್ಯ ಪಡಿಸುವಂಥದ್ದಾಗಿದೆ ಪ್ರಿಯರೇ. ಪ್ರಿಯ ದೇವ ಜನರೇ, 3-4 ವಚನಗಳಲ್ಲಿ ಇರುವಂಥ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ್ರೆ ನಾವು ಆತನ ಸ್ವಂತ ರಕ್ಷಕನಾಗಿ, ನಮ್ಮ ಪ್ರಾಣಕ್ಕಿಂತ ಮಿಗಿಲಾಗಿ ನಾವು ಆತನನ್ನು ಅಂಗೀಕಾರ ಮಾಡಬೇಕು. ಅದೇ ರೀತಿಯಲ್ಲಿ ಆತನು ಕೂಡ ನಮ್ಮನ್ನು ಅಂಗೀಕಾರ ಮಾಡ್ತಾನೆ. ಅಂಗೀಕಾರ ಮಾಡಿದಾಗ ಇದರಲ್ಲಿರುವಂಥ ಎಲ್ಲ ಸಂಗತಿಗಳನ್ನ ದಾವೀದನು ಯಾವ ರೀತಿಯಲ್ಲಿ ಧೈರ್ಯವಾಗಿ ಹೇಳಿದನೋ ಅದೇ ರೀತಿಯಲ್ಲಿ ಇವತ್ತು ನಾನು ನೀನು ಕೂಡ ಹೇಳಲಿಕ್ಕೆ ಸಾಧ್ಯ ಪ್ರಿಯರೇ. ಪ್ರಿಯ ದೇವರೇ, ದೇವ ಜನರೇ, ಕರ್ತನು ಹತ್ತಿರದಿಂದ ನಾವು ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಆತನ ದೊಣ್ಣೆ, ಆತನ ಕೋಲು ನಮಗೆ ಧೈರ್ಯ ಕೊಡುವಂಥದ್ದಿದೆ. ಈ ಲೋಕದ ಯಾತ್ರೆಯಲ್ಲಿ ನಾವು ಧೈರ್ಯಗೆಡೋದು ಬೇಡ. ಯಾಕಂದರೆ ಕರ್ತನ ವಾಕ್ಯ, ಪವಿತ್ರಾತ್ಮನ ಬಲ ನಮಗೆ ಯಾವಾಗಲೂ ಸಹಾಯ ಮಾಡುವಂಥದ್ದಿದೆ, ನಡೆಸುವಂತಾಗಿದೆ ಪ್ರಿಯರೇ. ಅದರಿಂದ ಪ್ರಿಯ ದೇವಚನರೇ, ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ನೀವು ಓದ್ರಿ, ಇದನ್ನು ಕಂಠಪಟ್ಟ ಮಾಡಿರಿ, ನಿಮ್ಮ ಮಕ್ಕಳಿಗೂ ಕಂಠಪಟ್ಟ ಮಾಡಿಸ್ರಿ ಈ ಅಧ್ಯಾಯ ಪೂರ್ತಿ. ಯಾಕಂದರೆ ಇದು ಅಪಾಯ ಕಾಲದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ಇರುವಂಥ ಸಮಯದಲ್ಲಿ ಈ ವಾಕ್ಯ ನಮಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ಈ ವಾಕ್ಯ ನಮ್ಮನ್ನು ಆಧರಿಸುವಂಥದ್ದಾಗಿದೆ. ಈ ಅಧ್ಯಾಯ ನಮಗೆ ಹೊಸತನವನ್ನು ಕೊಡೋದಕ್ಕೆ ಅದು ಶಕ್ತಿ ಉಳ್ಳದಾಗಿದೆ ಪ್ರಿಯರೇ. ಅದರಿಂದ ಪ್ರಿಯ ದೇವಜನರೇ, ನೀವು ಇದನ್ನು ಮಾಡಬೇಕಾಗಿ ಕೇಳಿಕೊಳ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರ ಆಶೀರ್ವಾದ ಪಡ್ಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ, ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ. ಕರ್ತನೆ, ನಿನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸಲು ಶಕ್ತನಾಗಿರುತ್ತಾನೆ. ನಿಮ್ಗೆ ಸ್ತೋತ್ರ. ದಾವೀದನ್ನು ಯಾವ ರೀತಿಯಲ್ಲಿ ನಡೆಸಿದರೋ ಸ್ವಾಮಿ, ಅದೇ ರೀತಿಯಲ್ಲಿ ಕರ್ತನೆ ಇವತ್ತು ನಮ್ಮ ಎಲ್ಲರನ್ನೂ ನೀವು ನಡೆಸಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ. ಕರ್ತನೆ, ಯಾರೆಲ್ಲ ಈ ವಾಕ್ಯಗಳನ್ನ ಕರ್ತನೆ ನನ್ನೊಂದಿಗೆ ಸೇರಿ ಧ್ಯಾನ ಮಾಡ್ತಾರೋ ಅವರೆಲ್ಲರ ಜೊತೆಯಲ್ಲಿ ನೀವು ಇರಬೇಕಾಗಿ ಕೇಳಿಕೊಳ್ತೀನಿ. ಸಂತೈಸ್ರಿ, ಬಲಪಡಿಸಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅಂತ ಕೇಳಿಕೊಳ್ತೀರ. ಆಶೀರ್ವಾದ ಮಾಡಿರಿ. ಅವ್ರಿಗಿರುವಂಥ ಎಲ್ಲ ಬಲಹೀನತೆಗಳು, ಎಲ್ಲ ಬಂಧನಗಳು, ಎಲ್ಲ ಕರ್ತನೆಯಪ್ಪ ತೊಂದರೆಗಳನ್ನ ನೀಗಿಸಿ ಸಂತೋಷ, ಸಮಾಧಾನ ಕೊಟ್ಟು ನಿನ್ನ ಮಹಿಮೆಗಾಗಿ ಅವ್ರನ್ನ ಉಪಯೋಗಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಇಲ್ಲಿ ಇನ್ನು ವಾಕ್ಯಗಳನ್ನ ಹೆಚ್ಚಾಗಿ ನೀವು ಧ್ಯಾನ ಮಾಡಿ ದೇವರ ಮಹಿಮೆಯಲ್ಲಿ ನಿಮ್ಮನ್ನು ನೀವು ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಆಮೇನ್. ಪ್ರೈಸ್ ದಿ ಲಾರ್ಡ್.